ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಡಾಕ್ಟರ್ ವಿಜೇಂದ್ರ ದೇಸಾಯಿಯವರು ರಾಮಾಯಣದ ಮುತ್ತುಗಳು ಅಂತ ಅನೇಕ ರಾಮಾಯಣದ ಘಟನೆಗಳನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಆಧ್ಯಾತ್ಮಿಕ ಸಂದೇಶಗಳನ್ನು ಇದರಲ್ಲಿ ಮೂಡಿಸಿದ್ದಾರೆ. ಅನೇಕ ಕೃತಿಗಳನ್ನು ರಚನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಸೇವೆಯನ್ನು, ವಾಂಗ್ಮಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪಂಡಿತ ಮಳಗಿ ಜಯತೀರ್ಥಾಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿ ಈ ತರಹದ ಒಂದು ಲೌಕಿಕ ಜೀವನದಲ್ಲಿಯೂ ಆಧ್ಯಾತ್ಮಿಕತೆಯನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ಅವರು ತೋರಿಸಿದ್ದಾರೆ. ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಅವರಿಗೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇದಿತ್ಯಾಘೋಷಯತೀವ ಯಃ ಕರಚಯೈಸ್तं ವಾಜಿವಕ್ತ್ರಂ ಭಜೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ಅಪಾರವಾದ ದಯೆ, ಅನುಕ್ರೋಶ ಹೇಗೆ ವಿಶ್ವವ್ಯಾಪಿಯಾಗಿದೆ. ದೇವ ದಾನವ ಮಾನವರಿಗೆ ಮಾತ್ರ ಮೀಸಲಾಗದಂತೆ ಪಶು ಪಕ್ಷಿಗಳಿಗೂ ಕ್ರಿಮಿಕೀಟಗಳಿಗೂ 84 ಲಕ್ಷ ಯೋನಿಗಳಲ್ಲಿರುವ ವಿವಿಧ ಜೀವರಾಶಿಗಳಿಗೂ ಆ ಭಗವಂತನ ದಯೆ, ಕೃಪೆ, ಅನುಕ್ರೋಶ, ಆ ಅಮೃತದ ಬಿಂದುವಿನ ಸೇಚನ ಎಲ್ಲರಿಗೂ ಆಗತ್ತೆ. ಎಲ್ಲರ ಬದುಕು, ಎಲ್ಲರ ಅಸ್ತಿತ್ವ ಆ ಭಗವಂತನ ಕೃಪೆಯ ಛತ್ರ ಛಾಯೆಯಲ್ಲಿಯೇ ಇರುತ್ತೆ ಅನ್ನುವುದನ್ನು ತಕ್ಕ ಮಟ್ಟಿಗೆ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಭಗವಂತನ ಅತ್ಯದ್ಭುತವಾದಂತಹ ದಯೆ, ಆ ಭಗವಂತನ ನಾಮ. ಒಬ್ಬ ವ್ಯಕ್ತಿ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾನೆ, ಅಪರಾಧಗಳನ್ನು ಮಾಡ್ತಾನೆ. ಅಪರಾಧಗಳನ್ನು ಎಸಗಿದ ವ್ಯಕ್ತಿ ತನ್ನ
ಯಜಮಾನನ ಹತ್ತಿರ ಗುರು, ತನ್ನನ್ನು ಸಾಕಿ ಬೆಳೆಸಿದವ, ಯಾರ ಮನೆಯಲ್ಲಿ, ಯಾರ ಕಂಪನಿಯಲ್ಲಿ, ಯಾರ ಸಂಸ್ಥೆಯಲ್ಲಿ ತಾನು ಕೆಲಸ ಮಾಡ್ತಾ ಇದ್ದಾನೋ ಅವರ ಹೆಸರನ್ನು ತಗೊಂಡು ಬಿಟ್ಟರೆ ಇವನು ಮಾಡಿದ ಕಳ್ಳತನ, ಸುಳ್ಳು, ವಂಚನೆ, ಲಂಚ, ಮೋಸ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲವನ್ನೂ ಅವನು ಮಾಫಿ ಮಾಡಿಬಿಡ್ತಾನ ಒಂದೇ ಸಲ. ಇಷ್ಟೆಲ್ಲ ಅಪರಾಧಗಳನ್ನು ಮಾಡಿದಂತಹ ದುಷ್ಟ ನೀಚ ನೀನು, ನನ್ನ ಹೆಸರು ತೆಗೆದುಕೊಳ್ಳೋದಕ್ಕೂ ಯೋಗ್ಯತೆ ನಿನ್ನಲ್ಲಿಲ್ಲ, ಹೊರಗೆ ಹೋಗ ಆಚೆಗೆ ಅಂತಾನೆ. ಇದು ಸಮಾಜದಲ್ಲಿ ನಾವು ನೋಡೋದು. ಏನೋ ಸಣ್ಣ ಪುಟ್ಟ ಇದ್ದರೆ ಇರಲಿ ಬಿಡು ಪರವಾಗಿಲ್ಲ ಅಂತ ಕ್ಷಮಿಸ್ತಾರೆ. ಯಾವತ್ತೋ ಒಂದು ಸಲ ಮಾಡಿದರೆ ಕ್ಷಮೆ ಮಾಡಬಹುದು, ದಯೆ ತೋರ್ಬೋದು. ದಿನ ಬೆಳಗಾದರೆ ಅದೇ ತಪ್ಪು. 1, 2 ಅಲ್ಲ, ಲೆಕ್ಕ ಇಲ್ಲದಷ್ಟು ತಪ್ಪುಗಳು. ತಪ್ಪು ಮಾಡುವ ಅನಿವಾರ್ಯತೆ ಏನಿಲ್ಲ. ತಪ್ಪಿಲ್ಲದೆ ಜೀವನವನ್ನು ನಡೆದು ತೋರಿಸುವ ವ್ಯಕ್ತಿಗಳು ಅಕ್ಕಪಕ್ಕದಲ್ಲಿಯೇ ಇದ್ದಾರೆ. ಹೀಗಿದ್ದರೂ ಕೇವಲ ಸ್ವೇಚ್ಛಾಚಾರ, ಐಷ ಆರಾಮಿ ಜೀವನದ ಅಪೇಕ್ಷೆ, ಇವುಗಳಿಂದಾಗಿ ತಾನು ಧರ್ಮವನ್ನು ಪರಿತ್ಯಾಗ ಮಾಡುತ್ತಾನೆ. ಶಾಸ್ತ್ರದ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾನೆ. ಇದೇ ದೊಡ್ಡ ತಪ್ಪು. ಸತ್ಯ ಮಾತನಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಬಾಯಿ ತೆಗೆದರೆ ಸುಳ್ಳು ಮಾತಾಡ್ತಾನೆ. ಉತ್ಕೋಚ, ಲಂಚ ತೆಗೆದುಕೊಳ್ಳಬಾರದು ಅಂತ ಶಾಸ್ತ್ರ ಹೇಳುತ್ತದೆ, ಮಹಾಭಾರತ ಹೇಳುತ್ತದೆ. ಯಾರಿಂದ ಉತ್ಕೋಚವನ್ನು, ಲಂಚವನ್ನು ತಾನು ಪಡೆದುಕೊಂಡು ಕೆಲಸ ಮಾಡಿರ್ತಾನೆ, ಅವರ ಮನೆಯಲ್ಲಿ ಆಳು ಮನುಷ್ಯಾಗಿ ಹುಟ್ಟಿ ಅಥವಾ ನಾಯಿಯಾಗಿ ಹುಟ್ಟಿ ಆದರೂ ಅವರ ಮನೆ ಬಾಗಿಲು ಕಾಯ್ದು ಜನ್ಮಾಂತರದಲ್ಲಿ ಅವರ ಋಣ ತೀರಿಸಬೇಕಾಗತ್ತೆ ಇವನು ಅಂತ ಮಹಾಭಾರತ ಹೇಳುವ ಮಾತು. ಉಮಾದೇವಿಗೆ ರುದ್ರದೇವರು ಹೇಳುವಾಗ ಈ ಮಾತನ್ನು ಹೇಳ್ತಾರೆ ಅನುಶಾಸನ ಪರ್ವದಲ್ಲಿ. ಇಷ್ಟೆಲ್ಲ ಇದ್ದರೂ, ಅಂತಹ ಅನಿವಾರ್ಯತೆ ಏನಿಲ್ಲದೇ ಇದ್ದರೂ, ಇದರರ್ಥ ಅನಿವಾರ್ಯತೆಯಿಂದ ಮಾಡಬೇಕು ಅಂತ ಅನುಮತಿ ಅಲ್ಲ, ಅನಿವಾರ್ಯತೆ ಇಲ್ಲದಿದ್ದರೂ, ಹೊಟ್ಟೆ ತುಂಬ ಇದ್ದರೂ ಲಂಚ ತೆಗೆದುಕೊಳ್ತಾನೆ. ಸುಳ್ಳು ಮಾತನಾಡೋ ಕೆಲಸವೇ ಇಲ್ಲ, ಸಹಜವಾಗಿ ಸುಳ್ಳು ಮಾತನಾಡ್ತಾನೆ. ಕೀರ್ತಿಗಾಗಿ ಕೆಲವರು ಸುಳ್ಳು ಮಾತನಾಡ್ತಾರೆ. ಸಜ್ಜನರ ಹಿತಕ್ಕಾಗಿ, ದೇಶದ ರಕ್ಷಣೆಗಾಗಿ, ಗೋವುಗಳ ರಕ್ಷಣೆಗಾಗಿ ಸುಳ್ಳು ಮಾತನಾಡಿದರೆ ತಪ್ಪಿಲ್ಲ ಅಂತ ಹೇಳಿದ್ದಾರೆ, ಅದು ಬೇರೆ. ದೇಶದ ಮೇಲೆ ಆಕ್ರಮಣ ಮಾಡುವಂತಹ ಆಕ್ರಮಣಕಾರಿಗಳು ಬಂದಿರ್ತಾರೆ. ಅತ್ಯಂತ ದೇಶದ ರಹಸ್ಯವಾದಂತಹ ಶಸ್ತ್ರಾಸ್ತ್ರಗಳನ್ನು ಇಡುವಂತಹ ಸ್ಥಾನವೋ, ಕೋಶಾಗಾರವೋ, ಗ್ರಂಥಾಗಾರವೋ, ದೊಡ್ಡ ದೊಡ್ಡ ಅಧಿಕಾರಿಗಳ ಸ್ಥಾನವೋ ರಹಸ್ಯವಾಗಿರುವಾಗ ನಾನು ಸತ್ಯವಂತ, ಬನ್ನಿ ನಿಮಗೆ ಬೇಕಾ ತೋರಿಸ್ತೇನೆ ಅಂತ ತೋರಿಸುವುದು ಧರ್ಮ ಅಲ್ಲ. ಆಗ ಸುಳ್ಳು ಹೇಳೋದೇ ಧರ್ಮ, ಅದೇ ಸತ್ಯ. ಅದು ಸುಳ್ಳು ಅಲ್ವೇ ಇಲ್ಲ ಅಂತಾರೆ ಶಾಸ್ತ್ರದಲ್ಲಿ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ. ದೇಶದ ರಕ್ಷಣೆಗಾಗಿ ಆಕ್ರಮಣಕಾರಿಗಳ ಎದುರಿನಲ್ಲಿ ಸುಳ್ಳು ಮಾರ್ಗದರ್ಶನ ಮಾಡುವುದೇ ಸತ್ಯ. ಅದು ಗೋವುಗಳ ರಕ್ಷಣೆಗಾಗಿ ಸುಳ್ಳು ಮಾತನಾಡುವುದೇ ಸತ್ಯ. ಎಲ್ಲಿವೆ ಗೋವುಗಳು ಅಂದರೆ ಕರ್ಕೊಂಡು ಹೋಗಿ ತೋರಿಸಬಾರ್ದು ಕಟಕರಿಗೆ. ಇವತ್ತು ಬುದ್ಧಿಪೂರ್ವಕವಾಗಿ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಕಸಾಯಿಖಾನೆಗೆ ಕಳಿಸುವಂತಹ ಪ್ರವೃತ್ತಿ ಅನೇಕ ಜನರಲ್ಲಿದೆ. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೊಟ್ಟೆಪಾಡಿಗಾಗಿ ಬೇಕಾದಷ್ಟು ಒಳ್ಳೆಯ ದಾರಿಗಳನ್ನು ಹುಡುಕಿಕೊಂಡು ಅವಶ್ಯವಾಗಿ ಎಲ್ಲರೂ ಸಮೃದ್ಧವಾಗಿರಲಿ, ಸುಖವಾಗಿರಲಿ. ಆದರೆ ಈ ಪಾಪದ ಕೆಲಸವನ್ನು ಮಾಡಿ ತಾವೂ ಅದರ ಅನರ್ಥವನ್ನು ಅನುಭವಿಸಿ ಇಡೀ ದೇಶವೂ ಅದರಿಂದ ಅನರ್ಥವನ್ನು ಅನುಭವಿಸುವಂತಹ ಘೋರವಾದ ಈ ಪಾಪದ ಕೃತ್ಯವನ್ನು ಎಂದಿಗೂ ಮಾಡಬಾರದು. ಅಂತಹ ಪಾಪಕೃತ್ಯವನ್ನು ಮಾಡುವುದಕ್ಕೆ ಕೆಲವರು ಹಿಂದೆ ಮುಂದೆ ನೋಡೋದಿಲ್ಲ.
ಎಷ್ಟೇ ಪುಣ್ಯ ಕಾರ್ಯಗಳನ್ನು ಧರ್ಮ ಕಾರ್ಯಗಳನ್ನು ಮಾಡಿದರೂ ಅದರ ಫಲ ಸಿಗಬೇಕು ಅಂದರೆ ಗೋಮಾತೆಯ ಹತ್ಯೆ ಆಗಬಾರದು, ಗೋವಿನ ರಕ್ತ ಬೀಳಬಾರದು. ಯಾವ ಮಣ್ಣಿಗೆ ಗೋವಿನ ರಕ್ತ ಹತ್ಯೆಯ ಮೂಲಕ ಬೀಳತ್ತೆ ಅಂತಹ ಮಣ್ಣಿನಲ್ಲಿ ಮಾಡಿದಂತಹ ಧರ್ಮ ಕಾರ್ಯಗಳಿಗೆ ಫಲ ಇಲ್ಲ ಅಂತಾರೆ. ಈ ತರಹದ ಅಧರ್ಮಗಳನ್ನು ಸಾಕಷ್ಟು ಜನ ಮಾಡ್ತಾರೆ. ಆ ತರಹದ ಅಧರ್ಮಗಳನ್ನು ಮಾಡಬಾರದು. ಮಾಡಿದ್ದನ್ನು ಪ್ರಾಯಶ್ಚಿತ್ತ ಮಾಡಿಕೊಂಡು ಇನ್ನು ಮುಂದಾದರೂ ಮಾಡೋದಿಲ್ಲ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿ ಪಶ್ಚಾತ್ತಾಪ ಆಗಬೇಕು. ನಾನು ಮಾಡಿದ್ದು ತಪ್ಪು ಅನ್ನುವ ಕೊರಗಿರಬೇಕು. ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ನಿನಗೆ ಶರಣು ಬಂದಿದ್ದೇನೆ, ಇನ್ನೊಮ್ಮೆ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ದೇವರ ನಾಮದ ಸಂಕೀರ್ತನೆ ಮಾಡಿದರೆ ಭಗವಂತ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ, ಕ್ಷಮೆ ಮಾಡುತ್ತಾನೆ. ಇದು ದೇವರ ದಯೆ, ಅನುಕ್ರೋಶ. ಇದು ಭಗವಂತನ ದಯೆ. ಇದು ವ್ಯವಹಾರದಲ್ಲಿ ಹೀಗಾಗ್ಬೋದಾ? ಒಬ್ಬ ಮನೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಮನೆಯಲ್ಲಿದ್ದ ಪದಾರ್ಥಗಳನ್ನು ಕಳ್ಳತನ ಮಾಡ್ತಾನೆ. ಏನು ಕೆಲಸ ಮಾಡೋದಕ್ಕೆ ಅವನನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡದ್ದು ಅದು ಯಾವ ಕೆಲಸನೂ ಮಾಡೋದಿಲ್ಲ. ಒಂದೋ ಎರಡೋ ಅರ್ಧನೋ ಮಾಡ್ತಾನೆ, ಅದು ಸರಿ ಮಾಡೋದಿಲ್ಲ. ಇನ್ನು ನೂರಾರು ಕೆಲಸಗಳನ್ನಂತೂ ಮಾಡೋದೇ ಇಲ್ಲ. ಇನ್ನು ಇಂಥದನ್ನು ನೀನು ಮಾಡಲೇಬಾರದು ಅಂತ ಒಂದು ಲಿಸ್ಟ್ ಕೊಟ್ಟಿರ್ತಾರೆ ಅವನಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋ ದಿವಸನೇ. ಅದು ಎಲ್ಲವನ್ನೂ ತಪ್ಪದೇ ಮಾಡ್ತಾನೆ. ಬೇಡ ಅಂತ ಹೇಳಿದ್ದಾನೆ. ಏನು ಈ ಥರ ಎಲ್ಲ ನೀನು ಮಾಡ್ತೀವಿ, ಹೋಗಾಚೆ ಮನೆ ಬಿಟ್ಟು ಅಂತ ಹೇಳಿದರೆ ಅವನ ಹೆಸರು ಏನೋ ಇರ್ತದೆ. ಅವನ ಹೆಸರನ್ನು ತೊಗೊಂಡು ನಿಮ್ಮ ಹೆಸರು ತೊಗೊಳ್ತೇನೆ, ನನಗೆಲ್ಲ ಮಾಫಿ ಮಾಡಿಬಿಡಿ ಅಂದರೆ ಮಾಡಿಬಿಡ್ತಾರೆ ಇಷ್ಟೆಲ್ಲ ತಪ್ಪು ಮಾಡಿದವನನ್ನು. ಆದರೆ ನಮ್ಮಪ್ಪ ಶ್ರೀರಾಮ ಮಾಡ್ತಾನೆ. ರಾಮ ಅಂತ 2 ಅಕ್ಷರದ ನಾಮವನ್ನು ಉಚ್ಚಾರಣೆ ಮಾಡಿದಂತಹ ಭಕ್ತ ಪಶ್ಚಾತ್ತಾಪ ಆಗಿ ಮಾಡಿದ ತಪ್ಪಿಗೆ ಕೊರಗಿದ್ದು ಆ ದೇವರ ಪಾದಕ್ಕೆ ಎರಗಿದರೆ ಮಾಡಿದ ತಪ್ಪನ್ನು ಕ್ಷಮೆ ಮಾಡ್ತಾನಲ್ಲ, ಇದೇ ದೇವರ ಅನುಕ್ರೋಶ, ಇದೇ ದೇವರ ದಯೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಪದ್ಮಪುರಾಣದಲ್ಲಿ ವಾಸುದೇವ ಸಹಸ್ರನಾಮವನ್ನು ಉಪದೇಶ ಮಾಡುತ್ತಾರೆ ಉಮಾದೇವಿಗೆ ರುದ್ರದೇವರು. ಅದ್ಭುತವಾದಂತಹ ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಹೇಗಿದೆ ಹಾಗೆ ವಾಸುದೇವ ಸಹಸ್ರನಾಮ ಅಂತ, ಅದು ವಿಷ್ಣುವಿನ ಸಹಸ್ರನಾಮಗಳೇ. ಆ ವಾಸುದೇವ ಸಹಸ್ರನಾಮಗಳಲ್ಲಿ ಒಂದೊಂದು ಅವತಾರಗಳಿಗೆ ಸಂಬಂಧಪಟ್ಟ ನಾಮಗಳನ್ನು ಪ್ರಾಯಃ ಒಂದು ಕಡೆಗೆ ಜೋಡಿಸ್ತಾರೆ. ಆ ತರಹದ ಒಂದು ಸುಂದರವಾದ ಶ್ರೇಷ್ಠವಾದ ಸರ್ವಪ್ರಾಯಶ್ಚಿತ್ತ ರೂಪವಾದ ವಾಸುದೇವ ಸಹಸ್ರನಾಮದ ಉಪದೇಶ ಮಾಡಿ ಅಷ್ಟೆಲ್ಲ ಪಠನ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇಷ್ಟಾದರೂ ಮಾಡಿದರೆ ಸಾಕು ಅಂತಾರೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ. ಆ ವಾಸುದೇವ ಸಹಸ್ರನಾಮದಿಂದ ಎಲ್ಲ ನಾಮಗಳ ಪಠನ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದೇನುಂಟೋ ಅದು ಕೇವಲ ರಾಮನಾಮವನ್ನು ಜಪ ಮಾಡಿದರೂ ಆಗತ್ತೆ ಎಂಬುದಾಗಿ. 2 ಅಕ್ಷರದ ರಾಮನಾಮವನ್ನು ಜಪ ಮಾಡಿದರೆ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡಂತೆ ಆಗತ್ತೆ ಎನ್ನುವ ವ್ಯವಸ್ಥೆಯನ್ನು ದೇವರು ಇಟ್ಟಿದ್ದಾನೆ ಅಂದರೆ ಅದೆಂಥ ದಯೆ, ಅದೆಂಥ ಅನುಕ್ರೋಶ. ಆದ್ದರಿಂದ ಪರಮಾತ್ಮನಿಗೆ ಸಾನುಕ್ರೋಶ ಅಂತ ಪ್ರಮಾಣ ವಚನದಲ್ಲಿಯೂ ಹಾಗೂ ದಾಸರ ಪದಗಳಲ್ಲಿಯೂ ಆ ಭಾವವನ್ನು ನಾವು ತಿಳಿತೇವೆ. ರಾಮ ಅಂತ ರಾ ಅನ್ನಬೇಕಾದ್ರೆ ಬಾಯಿ ತೆಗಿಬೇಕು, ಮ ಅನ್ನಬೇಕಾದ್ರೆ ಬಾಯಿ ಮುಚ್ಚಬೇಕು. ಒಳಗಿದ್ದ ಪಾಪಗಳೆಲ್ಲ ಹೊರಗೆ ಹೋಗುವುದಕ್ಕೆ ತೆಗೆಯೋದಂತೆ ಮೊದಲು ರಾ ಅಂತ. ಹೋದ ಪಾಪಗಳು ಬಹಳ ದಿವಸ ನಮ್ಮೊಳಗಿದ್ವಲ್ಲ ಪಾಪ, ಅವು ಭಾರೀ ಪರಿಚಯ. ಇವು ದನಗಳಿರ್ತಾವೆ ನೋಡಿ, ಎಲ್ಲಿ ಬಿಟ್ಟರು ಮತ್ತೆ ಮನೆಗೆ ಬಂದುಬಿಡ್ತವೆ ನೇರವಾಗಿ. ಮನುಷ್ಯರು ಅಡ್ರೆಸ್ ತಪ್ಪಿಸಿಕೊಳ್ಬೋದು. ಮ್ಯಾಪ್ ಹಾಕ್ಕೊಂಡಿರ್ತಾರೆ ಕೆಲವರು, ಮ್ಯಾಪ್ ಹಾಕ್ಕೊಂಡು ಮ್ಯಾಡ್ ಆಗ್ತಾರೆ. ಆದರೆ ಈ ದನಗಳು ಮಾತ್ರ ಜನಗಳಿಗಿಂತಲೂ ಒಳ್ಳೆ ಬುದ್ಧಿವಂತಿಕೆಯಿಂದ ಹೇಗೆ ಹೋಗಿರ್ತಾವೋ ಹಾಗೆ ಮನೆಗೆ ಬಂದು ನಿಲ್ತವೆ. ಸಾಯಂಗಾವಹ ಗೋಷ್ಠೆ ಏಕೀಭವಂತಿ, ಮತ್ತೆ ಮನೆಯಲ್ಲಿ ಹೋಗಿ ಸೇರುತ್ತದೆ. ಹಾಗೆ
ದನಗಳಿಗೆ ತಮ್ಮ ಕೊಠಡಿಯ ಪರಿಚಯ ಬಹಳ ಚೆನ್ನಾಗಿರುವಂತೆ ಪಾಪಗಳಿಗೆ ನಮ್ಮೆಲ್ಲರ ಪರಿಚಯ ಬಹಳ ಚೆನ್ನಾಗಿದೆ. ಎಲ್ಲಿ ಹೋದರೂ ವಾಪಸ್ ಬರ್ತವೆ ಮತ್ತೆ ಅಲ್ಲೇ. ಅದು ಬರಬಾರದು ಅನ್ಲಿಕ್ಕೆ ಮುಚ್ಚೋದಂತೆ, ಅಂತ ಬಂದದ್ದನ್ನು ಗೆಟ್ ಔಟ್ ಅಂತ ಹೇಳೋದಕ್ಕೆ. ಹಾಗಾಗಿ ಅಂತಹ ಆ ರಾಮನಾಮವನ್ನು ಜಪ ಮಾಡಿದರೆ ಪಾಪಗಳೆಲ್ಲ ದೂರ ಆಗಿ ನಿಷ್ಪಾಪನಾಗಿ ಸಾಧನ ಮಾರ್ಗದಲ್ಲಿ ಮುಂದೆ ಹೋಗುವುದಕ್ಕೆ ಸಾಧ್ಯ ಇದೆ. ಇಂತಹ ನಾಮ ಪಡೆದುಕೊಂಡವನು ನಮ್ಮ ರಾಮ. ಅದನ್ನು ತಿಳಿಸ್ತದೆ ಸಾನುಕ್ರೋಶ ಅಂತ. ಕ್ರೋಶ ಅನ್ನುವ ಶಬ್ದಕ್ಕೆ ಶಬ್ದ ಅಂತ ಅರ್ಥ. ದೇವರನ್ನು ಕರೆಯುವ, ಕೂಗುವ, ಬಾ ಅಂತ ಹೇಳುವುದಕ್ಕೆ ಪರಮಾತ್ಮನನ್ನು ಕರಿತೇವಲ್ಲ, ಆ ಕರೆಯುವ ಶಬ್ದ ಅದು ಕ್ರೋಶ. ಆ ಭಗವಂತನ ಶಬ್ದ ಕ್ರೋಶ. ಎಂಥ ಕ್ರೋಶ ಅಂದರೆ ಇದು ಸಾನುಕ್ರೋಶ ಅಂತ. ಸಾನು ಅನ್ನುವ ಶಬ್ದಕ್ಕೆ ಬಿರುಗಾಳಿ ಅಂತ ಅರ್ಥ ಇದೆ. ಸಾನುರಸ್ತ್ರೀ ವನೆ ಪ್ರಸ್ಥೆ ವಾತ್ಯ ಮಾರ್ಗಾಗ್ರ ಕೋವಿದೆ ಅಂತ ಮೇದಿನಿ ಕೋಶದಲ್ಲಿ ಹೇಳ್ತಾರೆ. ಸಾನು ಎಂಬ ಶಬ್ದಕ್ಕೆ ಬಿರುಗಾಳಿ ಅಂತ. ಆ ರಾಮನ ಕ್ರೋಶ ಶಬ್ದ ಎಂಥದ್ದು ಅಂದರೆ ಮಾಡಿದ ಎಲ್ಲ ಪಾಪಗಳನ್ನು ದೂರ ಅಟ್ಟಿಸಿಕೊಂಡು ಹೋಗುವಂತಹ ಬಿರುಗಾಳಿಯಂತೆ. ಸಾನುಭೂತಃ ಕ್ರೋಶಃ ಯಸ್ಯ ಸಹ ಸಾನುಕ್ರೋಶಃ ಅಂತ. ದೇವರ ನಾಮವನ್ನು ಹೇಳಿದರೆ ಬಿರುಗಾಳಿ ಹೇಗೆ ಎಲ್ಲ ಧೂಳಿಯನ್ನು ಹಾರಿಸಿಕೊಂಡು ಹೋಗಬೇಕು, ಹುಲ್ಲು ಕಡ್ಡಿ ಕಸ ಎಲ್ಲವನ್ನೂ ಹಾರಿಸಿಕೊಂಡು ಹೋಗಬೇಕು, ಹಾಗೆ ನಿಮ್ಮೆಲ್ಲರ ಆ ಪಾಪಗಳೆಂಬ ಧೂಳಿ, ಪಾಪ ಎಂಬ ಕಸ ಅದೆಲ್ಲವೂ ಕೂಡ ಸಣ್ಣ ಪುಟ್ಟ ಗಾಳಿ ಬಂದರೆ ಇವತ್ತು ಇಲ್ಲೇ ಹೋಗ್ತದೆ, ಅದನ್ನು ಹೋಗಿ ಹಿಡ್ಕೊಂಬರ್ತಾರೆ ಮತ್ತಿವರು ಪ್ರೀತಿಯಿಂದ. ಅದಾಗಬಾರದು ಅಂತ ವಾತ್ಯ ಬಿರುಗಾಳಿ ಬಂದರೆ ಹೇಗೆ ದೂರ ಹೋಗಬೇಕೋ ಹಾಗೆ ಆ ಭಗವಂತನ ಕ್ರೋಶ, ಆ ಪರಮಾತ್ಮನ ಶಬ್ದಗಳನ್ನು ಉಚ್ಚಾರಣೆ ಮಾಡಿದರೆ ಅದು ಸಾನುವಿನಂತೆ ಬಿರುಗಾಳಿಯಂತೆ ನಮ್ಮ ಎಲ್ಲ ದೋಷಗಳನ್ನು ಕಿತ್ತಿ ಎಸೆಯುತ್ತದೆ. ಅಂತಹ ನಾಮವನ್ನು ಪಡೆದ ಸ್ವಾಮಿ ಶ್ರೀರಾಮಚಂದ್ರ ಅನ್ನುವ ಅರ್ಥದಲ್ಲಿ ಮಹರ್ಷಿಗಳು ಅವನನ್ನು ಸಾನುಕ್ರೋಶ, ಅಂತಹ ಅದ್ಭುತವಾದ ದಯೆ ಇದೆ, ಅಂತಹ ಅದ್ಭುತವಾದ ಮಹಿಮೆ ಆ ರಾಮ ನಾಮಕ್ಕೆ ಇದೆ ಎನ್ನುವ ಸೂಚನೆಯನ್ನು ಸಾನುಕ್ರೋಶ ಎಂಬ ಶಬ್ದದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ಆ ಪರಮಾತ್ಮನ ಅತ್ಯದ್ಭುತವಾದಂತಹ ದಯೆ. ಆ ಭಗವಂತ ನಮ್ಮನ್ನು ಎಲ್ಲ ಸಂದರ್ಭಗಳಲ್ಲಿಯೂ ರಕ್ಷಣೆ ಮಾಡುತ್ತಾನೆ, ಎಲ್ಲ ಸಂದರ್ಭಗಳಲ್ಲಿಯೂ ರಕ್ಷಣೆ ಮಾಡುತ್ತಾನೆ. ಆದರೂ ವಿಶೇಷವಾಗಿ ಶ್ರೀಮದ್ಭಾಗವತದಲ್ಲಿ ಹೇಳುವಾಗ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೆ ಸಲಕ್ಷ್ಮಣೋವ್ಯಾದ್ ಭರತಾಗ್ರಜೋ ಮಾಂ ಎಂಬುದಾಗಿ ನಾರಾಯಣ ವರ್ಮದಲ್ಲಿ ಭಗವಂತನೇ ಅನೇಕ ರೂಪಗಳಿಂದ ನಮ್ಮ ಎಲ್ಲ ಅವಸ್ಥೆಗಳಲ್ಲಿ ಎಲ್ಲ ಅಂಗಗಳಲ್ಲಿ ಇದ್ದು ರಕ್ಷಣೆಯನ್ನು ಮಾಡಲಿ ಎನ್ನುವ ಪ್ರಾರ್ಥನೆ. ದೇವರೇ ಒಂದು ಕವಚ, ಚಿನ್ಮಯ ಕವಚ. ಅಂತಹ ಆ ಭಗವಂತನೆಂಬ ಕವಚವನ್ನು ತೊಟ್ಟು ನಾವು ಸಾಧನೆಯನ್ನು ಮಾಡಬೇಕು ಅಂತ ಶ್ರೀಮದ್ಭಾಗವತ ಇಂದ್ರದೇವರಿಗೆ ವಿಶ್ವರೂಪಾಚಾರ್ಯರು ಉಪದೇಶ ಮಾಡಿದಂತಹ ಒಂದು ಕವಚ. ಅದರಲ್ಲಿ ರಾಮನನ್ನು ಚಿಂತನೆ ಮಾಡುವಾಗ ರಾಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಎಲ್ಲಿ ರಕ್ಷಣೆ ಮಾಡಬೇಕು ರಾಮ ಅಂದರೆ ರಾಮ ಅದ್ರಿಕೂಟೇಶು ಅಂತ. ಶ್ರೀರಾಮಚಂದ್ರ ತಾನು ವಾಸ ಮಾಡಿದ್ದು ಎಷ್ಟೋ ದಿನಗಳವರೆಗೆ ಚಿತ್ರಕೂಟದಲ್ಲಿ, ಪರ್ವತದ ಶಿಖರದಲ್ಲಿ, ಆ ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿ ಶ್ರೀರಾಮಚಂದ್ರ ಆ ಮಂದಾಕಿನಿ ತೀರದಲ್ಲಿ ಎಷ್ಟೋ ದಿವಸದವರೆಗೆ ವಾಸ ಮಾಡಿದ್ದ. ಹಾಗಾಗಿ ಅದ್ರಿಕೂಟದಲ್ಲಿಯೇ ವಾಸ ಮಾಡಿದ ರಾಮ ಪರ್ವತದ ಅಗ್ರಭಾಗದಲ್ಲಿ, ಶಿಖರ ಭಾಗದಲ್ಲಿ ಇರುವಾಗ ಅಲ್ಲಿದ್ದು ಸಾಧನೆ ಮಾಡುವ ಋಷಿಗಳು, ಮುನಿಗಳು ಅಥವಾ ಅಂತಹ ಶ್ರೇಷ್ಠವಾದ ಉತ್ತುಂಗದ ಶಿಖರದ ಸ್ಥಾನಕ್ಕೆ ಹೋಗಿ, ಯಾತ್ರೆಗೆ ಹೋಗಿ ಭಗವಂತನ ದರ್ಶನವನ್ನು ಪಡೆದುಕೊಳ್ಳಬೇಕು ಅಂತ ಹೋಗುವ ಸಾಧಕರಿಗೆ ಏನಾದರೂ ಕಷ್ಟ ನಷ್ಟ ಬಂದರೆ ಆ ಸಂದರ್ಭದಲ್ಲಿ ಭಗವಂತ ಶ್ರೀರಾಮಚಂದ್ರ ನಮ್ಮನ್ನು ರಕ್ಷಣೆ ಮಾಡಲಿ ಎಂಬ ಪ್ರಾರ್ಥನೆಯನ್ನು ಭಾಗವತದಲ್ಲಿ ಮಾಡಿದ್ದಾರೆ. ರಾಮೋದ್ರಿಕೂಟೇಶ್ವಥ ವಿಪ್ರವಾಸೆ ಸಲಕ್ಷ್ಮಣೋವ್ಯಾತ್ ಭರತಾಗ್ರಜೋ ಮಾಂ.
ಲಕ್ಷ್ಮಣನಿಂದ ಸಹಿತನಾದ ಭರತನ ಅಣ್ಣ ಅಂತಹ ಶ್ರೀರಾಮಚಂದ್ರ ನಮ್ಮನ್ನು ಅದ್ರಿಕೂಟದಲ್ಲಿ ಬರುವ ಆಪತ್ತುಗಳಿಂದ ರಕ್ಷಣೆ ಮಾಡಲಿ ಅಂತ. ಅಲ್ಲಿ ಇಲ್ಲಿ ಪರ್ವತಕ್ಕೆ ಹೋದಾಗ, ತೀರ್ಥಯಾತ್ರೆಗೆ ಹೋದಾಗ, ಪ್ರವಾಸಕ್ಕೆ ಹೋದಾಗ, ಯಾತ್ರೆಗೆ ಹೋದಾಗ ಶ್ರೀರಾಮಚಂದ್ರ ರಕ್ಷಣೆ ಮಾಡಲಿ ಎನ್ನುವುದು ಒಂದರ್ಥ. ಇನ್ನೊಂದು, ಇದೀಗ ತಿಳಿದಿದ್ದೇವಲ್ಲ, ಪಾಪಗಳ ಬೆಟ್ಟ, ಆ ಪಾಪಗಳ ಬೆಟ್ಟದ ಶಿಖರದ ಮೇಲೆ ನಾವು ಕುಳಿತಿದ್ದೇವೆ. ಅದ್ರಿಕೂಟೇಶು ಅಂದರೆ ಅದು. ಅದಕ್ಕೆ ಟೀಕಾರಾಯರಿಗೆ ಪ್ರಾರ್ಥನೆ ಮಾಡುವಾಗ ಗುರ್ಜಾಲಾಚಾರ್ಯರು ಪ್ರಾರ್ಥನೆ ಮಾಡುತ್ತಾರೆ, ಛಿಂದ್ಯಾಚ್ಛ್ರೀ ಜಯನಾಕಿರಾಣ್ ಮಮ ದಯಾ ವಜ್ರೇಣ ಪಾಪಾಚಲಂ. ನಮ್ಮ ಪಾಪದ ಬೆಟ್ಟವನ್ನು ತಮ್ಮ ದಯಾ ವಜ್ರದಿಂದ ಭೇದನ ಮಾಡಲಿ ಅಂತ. ಹಾಗೆ ಆ ದಯಾಸಾಗರನಾಗಿರುವಂತಹ ಶ್ರೀರಾಮಚಂದ್ರ, ಸರ್ವೋತ್ತಮನಾದ ಭಗವಂತ, ಪಾಪಾಚಲ, ಪಾಪದ ಬೆಟ್ಟದ ಶಿಖರದ ಮೇಲಿದ್ದೇವೆ. ಪಾಪದ ಬೆಟ್ಟದ ಕೆಳಗೆ ನಾವಿಲ್ಲ. ಇನ್ನೂ ಒಂದು ಮೆಟ್ಲ ಹತ್ತೀವಿ, ಭಾಳ ಹತ್ತಿಲ್ಲ ಅಂತ ತಿಳ್ಕೋಬೇಕಾಗಿಲ್ಲ. ಅದರ ಕೂಟ, ಅದರ ಶಿಖರ, ಅದರ ಉತ್ತುಂಗ ಶಿಖರವನ್ನೇ ಮುಟ್ಟಿದ್ದೇವೆ. ಹಾಗಾಗಿ ರಾಮೋದ್ರಿಕೂಟೇಶು, ಆ ಪಾಪದ ಬೆಟ್ಟದ ತುದಿಯಲ್ಲಿ ಕುಳಿತಂತಹ ಎಲ್ಲ ಪಾಪಿಗಳನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಶ್ರೀರಾಮಚಂದ್ರ ರಕ್ಷಣೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಭಾಗವತದೊಳಗೆ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೆ. ವಿಪ್ರವಾಸ ಎನ್ನುವುದಕ್ಕೆ ಅನೇಕ ಅರ್ಥಗಳನ್ನು ಮಾಡಿದ್ದಾರೆ. ವಿಪ್ರವಾಸ ಅಂದರೆ ವಿವಿಧವಾದ ಪ್ರವಾಸ ಅಂತ. ಇನ್ನೊಂದು ವಿಪ್ರವಾಸ ಅಂದರೆ ವಿಪ್ರವಾಸ ಅಂತ. ಮನೆಗೆ ಅತಿಥಿ ಅಭ್ಯಾಗತರನ್ನು, ಬ್ರಾಹ್ಮಣರನ್ನು ಕರೆದಾಗ ಅವರನ್ನು ಚೆನ್ನಾಗಿ ಆದರ ಉಪಚಾರಗಳನ್ನು ಮಾಡಿ ನೋಡಿಕೊಳ್ಳೋದು ಬಹಳ ಕಷ್ಟ. ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಪುಣ್ಯ ಗಳಿಸುವುದರೊಳಗೆ ಪಾಪ ಬಂದು ಬಿಡುತ್ತೆ, ಅವರ ಶಾಪ ಆಗತ್ತೆ. ಆ ಶಾಪ, ಕೋಪ, ತಾಪ ಇವುಗಳನ್ನು ತಪ್ಪಿಸಬೇಕು ಅಂತಂದರೆ ಶ್ರೀರಾಮಚಂದ್ರ ಅನುಗ್ರಹ ಮಾಡಲಿ, ಅವರಿಗೂ ಅನುಗ್ರಹ ಮಾಡಲಿ, ನಮಗೂ ಪ್ರೇರಣೆ ಮಾಡಿ ಚೆನ್ನಾಗಿ ಸೇವೆಯನ್ನು ಮಾಡಿಸಲಿ. ಬಂದಂತಹ ಅತಿಥಿಗಳಿಗೂ ಮನಸ್ಸಿನಲ್ಲಿ ಯಾವುದೇ ಕೋಪ ಬರದೇ ಇರೋ ಹಾಗೆ ರಾಮ ಅವರಿಗೂ ಪ್ರೇರಣೆ ಮಾಡಲಿ ಅಂತ ಈ ಒಂದು ಅರ್ಥದಲ್ಲಿ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ ಅಂತ. ಆ ಎಲ್ಲ ಅಭಿಪ್ರಾಯದಲ್ಲಿಯೂ ಕೂಡ ಸಾನುಕ್ರೋಶ ಅಂತ. ಸಾನು ಅಂದರೆ ಅದ್ರಿಕೂಟ, ಪರ್ವತದ ಶಿಖರಕ್ಕೆ ಸಾನು ಅಂತಾರೆ. ಸಾನು ಪರ್ವತದ ಶಿಖರ. ಆ ಪರ್ವತದ ಶಿಖರದಲ್ಲಿ ಇರುವಂತಹ ವ್ಯಕ್ತಿಗಳು ಯಾರ ಕ್ರೋಶವನ್ನು, ಸ್ಮರಣೆಯನ್ನು, ಯಾರ ನಾಮ ಸಂಕೀರ್ತನವನ್ನು ಮಾಡಬೇಕೋ ಅವನು ಸಾನುಕ್ರೋಶ ಅಂತ. ಶಿಖರದಲ್ಲಿದ್ದವರು ಕೂಡ ಶ್ರೀರಾಮನ ನಾಮವನ್ನು ಉಚ್ಚಾರಣೆ ಮಾಡಿದರೆ ತಮ್ಮ ಎಲ್ಲ ಆಪತ್ತುಗಳನ್ನು ಕಳೆದುಕೊಳ್ತಾರೆ ಎನ್ನುವ ಶ್ರೀಮದ್ಭಾಗವತದ ಆ ಸಂದೇಶವೂ ಕೂಡ, ನಾರಾಯಣ ವರ್ಮದ ಸಂದೇಶವು ವಾಲ್ಮೀಕಿ ಮಹರ್ಷಿಗಳ ಸಾನುಕ್ರೋಶ ಎಂಬ ಶಬ್ದದಿಂದ ನಮಗೆ ತಿಳಿದು ಬರ್ತದೆ. ಸಾನುಕ್ರೋಶ ಇದನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಕೇವಲ ಶಬ್ದಗಳ ಅರ್ಥವನ್ನು ತಿಳಿದು ಚೆನ್ನಾಗಿದೆ ಅಂತ ತಿಳಿಯೋದಲ್ಲ. ಅಂತಹ ಪಾಪದ ಬೆಟ್ಟದ ಮೇಲೆ ನಾವಿದ್ದೇವೆ. ನಾನಾ ತರಹದ ವಿಘ್ನಗಳಿಗೆ, ದುಃಖಗಳಿಗೆ ಕಾರಣವಾದ ಪಾಪಗಳು ತುಂಬಿವೆ. ಅವುಗಳ ಪರಿಹಾರಕ್ಕಾಗಿ ಭಗವಂತನ ನಾಮಗಳ ಸಂಕೀರ್ತನವನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು. ಅದು ಭಗವಂತನ ದಯೆ ಅಪಾರವಾಗಿರೋದರಿಂದ ಪೂರ್ಣ ಸಾರ್ಥಕವಾಗಿ ನಾವೆಲ್ಲ ಶುದ್ಧವಾದ ಮನಸ್ಸನ್ನು ಪಡೆದು ಭಗವಂತನ ಅನುಗ್ರಹದಿಂದ ಸಾಧನೆಯನ್ನು ಮಾಡಬಹುದು ಅನ್ನುವ ಸಂದೇಶವನ್ನು ರಾಮಾಯಣ ನಮಗೆ ನೀಡುತ್ತಾ ಇದೆ. ಸಾನುಕ್ರೋಶ ಅಂತ. ಇನ್ನೊಂದು ಮಾತನ್ನು ನೀವೆಲ್ಲ ಕೇಳಿದಿರಿ. ನಿನ್ನೆ ದಿವಸ ಶ್ರೀರಾಮಚಂದ್ರ ಎಲ್ಲರಿಗೆ ಮೋಕ್ಷಕ್ಕೆ ಬರಬೇಕು ಅಂತ ಕರೆದ ಅಂತ. ಸಮಾಯಾತ ಸಮಾಯಾತ ಯೇ ಮೋಕ್ಷಪದೇಚ್ಛವಃ ಅಂತ ಎಲ್ಲರಿಗೂ ಕರೆದ್ನ. ಅಷ್ಟು ಸುಲಭನ ಮೋಕ್ಷ? ಕಂಡವರಿಗೆಲ್ಲ ಬಾ ಅಂತ ಮೋಕ್ಷಕ್ಕೆ ಕರೆಯೋದಾಗಿದ್ದರೆ ನಾವ್ಯಾಕೆ ಸಾಧನೆ ಮಾಡಬೇಕು? ಎಷ್ಟೋ ಜನ್ಮಗಳಲ್ಲಿ ಕಷ್ಟಪಟ್ಟು ವ್ರತನೇಮ ಉಪವಾಸಾದಿಗಳನ್ನು ಮಾಡಿ ಅನೇಕ ಯಜ್ಞಯಾಗಾದಿಗಳು, ತೀರ್ಥಯಾತ್ರಾದಿಗಳು, ಇಷ್ಟೆಲ್ಲ ಸೇವೆ, ಕಷ್ಟ, ಪರೋಪಕಾರ ಇದನ್ನೆಲ್ಲ ಮಾಡಬೇಕು. ಜ್ಞಾನ ಪಡೆದುಕೊಳ್ಳಬೇಕು, ಶ್ರವಣ ಮನನಾದಿಗಳನ್ನು ಮಾಡಬೇಕು. ಆಮೇಲೆ ಜ್ಞಾನ, ಆಮೇಲೆ ಮೋಕ್ಷ.
ಎಷ್ಟೋ ಜನ್ಮಗಳ ಸಾಧನೆ ಬೇಕಾಗತ್ತೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟೋ ಜನ್ಮಗಳ ಸಾಧನೆಯನ್ನು ಮಾಡಿದರೆ ಜ್ಞಾನ ಸಿಗತ್ತೆ. ಜ್ಞಾನ ಸಿಕ್ಕ ಮೇಲೆ ಅವನವನ ಯೋಗ್ಯತೆಗೆ ತಕ್ಕಷ್ಟು ಕಾಲದಲ್ಲಿ ಅವನಿಗೆ ಮೋಕ್ಷದ ಪ್ರಾಪ್ತಿಯಾಗತ್ತೆ. ಈ ರೀತಿ ಇರುವಾಗ ಸುಲಭವಾಗಿ ದೇವರು ಎಲ್ಲರಿಗೂ ಮೋಕ್ಷ ಕೊಟ್ಬಿಟ್ನಲ್ಲ ಅಂತ, ಎಲ್ಲರಿಗೂ ದೇವರು ಮೋಕ್ಷ ಕೊಡಲಿಲ್ಲ. ದೇವರು ಕ್ರೋಶ ಅಂದರೆ ಕರೆದ, ಬನ್ನಿ ಎಲ್ಲರೂ ಮೋಕ್ಷಕ್ಕೆ ಅಂತ ಪರಮಾತ್ಮ ಎಲ್ಲರನ್ನ ಪ್ರೀತಿಯಿಂದ ದಯೆಯಿಂದ ಕೂಗಿದ್ದು ಕರೆದದ್ದು ಕ್ರೋಶ ಮಾಡಿದ್ದು ನಿಜ. ಕ್ರೋಶ ಅಂದರೆ ಆಕ್ರೋಶ ಅನ್ನೋ ಒಂದೇ ಅರ್ಥ ಪರಿಚಯ ಇದೆ ಎಲ್ಲರಿಗೆ, ಯಾಕೆಂದರೆ ಅದೇ ಮಾಡಿ ಅಭ್ಯಾಸ ಆದ್ದರಿಂದ ಅದೇ ಅರ್ಥ ತೋರ್ತದೆ. ಕ್ರೋಶ ಅಂದರೆ ಕರೆಯೋದು ಅಂತ ಇಷ್ಟೇ ಅರ್ಥದಲ್ಲಿಯೂ ಇದೆ. ಶ್ರೀರಾಮಚಂದ್ರ ಎಲ್ಲರನ್ನೂ ಕೂಡ ಕರೆದದ್ದು ನಿಜ, ಆದರೆ ಎಲ್ಲರನ್ನೂ ಅಂದರೆ ಯಾರನ್ನ ಕರೆದ, ಯಾರ ಸಾಧನೆಯಾಗಿತ್ತು, ಯಾರು ಎಷ್ಟೋ ಜನ್ಮಗಳ ಸಾಧನೆಯನ್ನು ಮಾಡಿ ಪಕ್ವ ಅವಸ್ಥೆಯನ್ನು ಹೊಂದಿದ್ರು ಅಂಥವರನ್ನೇ ಕರೆದ. ಅಂಥವರಿಗೆ ಬರುವುದಕ್ಕೆ ಪ್ರೇರಣೆಯನ್ನು ಮಾಡಿದ ಹೊರತು ಎಲ್ಲರನ್ನೂ ಕರೆದ ಅಂತ ತಿಳಿಯಬೇಡಿ ಅಂತ ತೋರಿಸೋದಕ್ಕಾಗಿಯೂ ಸಾನುಕ್ರೋಶ ಅಂತ. ಯಾಕೆಂದರೆ ಸಾನು ಅನ್ನುವುದಕ್ಕೆ ಕೋವಿದ ಅಂತ ಅರ್ಥ ಹೇಳ್ತದೆ ಮೇದಿನಿ ಕೋಶ, ಜ್ಞಾನಿಗಳು ಅಂತ ಅರ್ಥ. ಸಾನು ಅಂದರೆ ಯಾರು? ಜ್ಞಾನಿಗಳು. ಯಾರು ಬ್ರಹ್ಮಜ್ಞಾನವನ್ನು ಪಡೆದಿದ್ದಾರೆ, ಕೋವಿದರಾಗಿದ್ದಾರೆ, ಅಂತಹ ಜ್ಞಾನಿಗಳ ವಿಷಯದಲ್ಲಿ ಮಾತ್ರ ಪರಮಾತ್ಮನ ಕ್ರೋಶ ಆಹ್ವಾನ ಇತ್ತೇ ಹೊರತು ಕಂಡವರಿಗೆಲ್ಲ ಭಗವಂತ ಕರೆದಿಲ್ಲ. ಅಷ್ಟು ಸುಲಭ ಅಲ್ಲ ಮೋಕ್ಷ. ನಾವು ಏನು ಕಷ್ಟಪಡೋದೇ ಬೇಡ. ಹೇಗಿದ್ದರೂ ರಾಮಾವತಾರ ಮೇಲಿಂದ ಮೇಲೆ ಆಗೇ ಆಗತ್ತೆ. ಪ್ರತಿಯೊಂದು ಬ್ರಹ್ಮದೇವರ ದಿನದೊಳಗೂ ರಾಮಾವತಾರ ಇದ್ದೇ ಇದೆ. ಈಗ ನಾವು ಏನೂ ಕಷ್ಟಪಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ಹೀಗೆ ಇರ್ತೀವಿ ಸಂಸಾರದೊಳಗೆ. ಮತ್ತು ಇಲ್ಲಿ ಹುಟ್ಟೋದು, ತಿನ್ನೋದು, ತಿರುಗಾಡೋದು, ಮಜಾ ಮಾಡೋದು ಮುಂದೊಮ್ಮೆ ಮತ್ತೆ ರಾಮಾವತಾರ ಆಗ್ತದೆ. ಆಗ ಮತ್ತೆ ದೇವರ ಕರೆಯವನೇ ಸಮಾಯಾತ ಅಂತ. ಆಗ ಚೀಲ ಕಟ್ಕೊಂಡು ಹೋದ್ರಾಯ್ತು ಮೋಕ್ಷಕ್ಕೆ ಅಂತ. ಹಾಗೆ ಅನ್ಕೋಬೇಡಿ. ಸಾನು ಕೋವಿದರಾದರೆ, ಜ್ಞಾನವನ್ನು ಪಡೆದರೆ, ಸಾಧನೆಯ ಪಕ್ವತೆಯನ್ನು ಪಡೆದಿದ್ದರೆ ಮಾತ್ರ ಶ್ರೀರಾಮಚಂದ್ರ ಮೋಕ್ಷವನ್ನು ಕೊಡ್ತಾನೆ ಹೊರತು ಜ್ಞಾನ ಇಲ್ಲದೆ ಮೋಕ್ಷವಿಲ್ಲ. ನಾಣ್ಯಃ ಪಂಥಾಃ ಅಯನಾಯ ವಿದ್ಯತೆ. ಜ್ಞಾನ ಇದ್ದರೆ ಮಾತ್ರ ಮೋಕ್ಷವನ್ನು ಕೊಡ್ತಾನೆ, ಇಲ್ಲದೇ ಇದ್ದರೆ ಕೊಡೋದಿಲ್ಲ ಅನ್ನುವ ಶಾಸ್ತ್ರದ ಏನೊಂದು ತತ್ವ ಇದೆ, ನಿರ್ಣಯ ಇದೆ, ಸಿದ್ಧಾಂತ ಇದೆ, ಅದನ್ನು ಮಹರ್ಷಿಗಳು ಇಲ್ಲಿ ಸೂಚನೆ ಮಾಡ್ತಾರೆ. ಸಾನುಕ್ರೋಶ. ಹಾಗಾಗಿ ಭಗವಂತ ಮೋಕ್ಷವನ್ನು ಕೊಡಬೇಕಾಗಿದ್ದರೆ ಆ ಸ್ತರ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು, ಆ ತರಹದ ಸಾಧನೆ ನಮ್ಮಲ್ಲಿ ಆಗಬೇಕು. ಇದು ಮೊದಲು ಹಂತದ ಸಾಧನೆ, ರಾಮನಾಮ ಸ್ಮರಣ. ಆ ರಾಮನಾಮದ ಕೀರ್ತನ ಸುಲಭ ಸಾಧನ, ಪ್ರಥಮ ಸೋಪಾನ. ಅದನ್ನು ನಾವು ಮಾಡಿದರೆ ಪಾಪಗಳನ್ನು ಕಳೆದುಕೊಂಡು ಕ್ರಮವಾಗಿ ಉತ್ತಮ ಗುರುಗಳ ಸಹವಾಸ, ಅವರಿಂದ ಶಾಸ್ತ್ರಗಳ ಉಪದೇಶ, ಜ್ಞಾನದ ಲಾಭ, ಅದರಿಂದ ಮೋಕ್ಷ ಆಗುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆ ಭಗವಂತನನ್ನು ಸ್ಮರಿಸುವುದು ಮೊದಲ ಹಂತದಲ್ಲಿ ಆ ಭಗವಂತನ ದಯೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅನ್ನುವ ಅರ್ಥದಲ್ಲಿ ಸಾನುಕ್ರೋಶ ಎಂಬುದಾಗಿ ಆ ಪರಮಾತ್ಮನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ಭಗವಂತನ ಅತ್ಯದ್ಭುತವಾದಂತಹ ದಯೆಯನ್ನು ಈ ಪುಟ್ಟ ಪದದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಇನ್ನೊಂದು ಅರ್ಥ ಸಾನು ಅನ್ನುವುದಕ್ಕೆ ಮಾರ್ಗ ಅಂತ. ಸಾನು ಅಂದರೆ ಮಾರ್ಗ. ಭಗವಂತನ ಕ್ರೋಶ, ಪರಮಾತ್ಮನ ಶಬ್ದ, ದೇವರನ್ನು ಆಹ್ವಾನ ಮಾಡೋದು ಅದು ಸಾನು ಆಗಿದೆ ಅಂದರೆ ಮೋಕ್ಷಕ್ಕೆ ದಾರಿಯಾದಂಥದ್ದು, ಮೋಕ್ಷದ ಮಾರ್ಗ. ಇದೇ ಅಂತಿಮ ಸಾಧನ ಅಂತ ತಿಳಿಯಬಾರದು. ಇಷ್ಟು ಪುಟ್ಟ ಸಾಧನದಿಂದಲೇ ಮೋಕ್ಷವಾಗುವುದಾದರೆ ಇವತ್ತಿಗೆಲ್ಲರೂ ಮೋಕ್ಷದಲ್ಲೇ ಇರಬೇಕಾಗಿತ್ತು. ಹಾಗಾದರೆ ಇದು ಮೋಕ್ಷದ ದಾರಿ. ಆದ್ದರಿಂದ ಸಾನುಭೂತ ಕ್ರೋಶೋ ಯಸ್ಯ, ಯಾವ ಭಗವಂತನ ಆಹ್ವಾನ, ಭಗವಂತನ ನಾಮ ಸಂಕೀರ್ತನ ಇದು ಮೋಕ್ಷಕ್ಕೆ ಸಾನುವಾಗಿದೆ ಅಂದರೆ ಮಾರ್ಗವಾಗಿದೆ, ದಾರಿಯಾಗಿದೆ ಎನ್ನುವ ಅರ್ಥದಲ್ಲಿ ಅದನ್ನು ಸಾನುಕ್ರೋಶ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಕರೆದಿದ್ದಾರೆ. ನಾವು ದೇವರಿಗೆ ಅನುಕೂಲರಾಗಿರಬೇಕೇ ಹೊರತು ಪ್ರತಿಕೂಲರಾಗಿರಬಾರದು. ನಾವು ಸಾನು ಆದರೆ ದೇವರು ನಮ್ಮನ್ನು ಕರೀತಾನೆ,
ಅನು ಸ ಅನು, ದೇವರಿಗೆ ಅನುಕೂಲ, ಅನುಗುಣ, ಅನುಸರಿಸುವವರು, ಅನು ಅನು ಅನು. ಈ ರೀತಿ ಎಲ್ಲದಕ್ಕೂ ದೇವರಿಗೆ ಅನುಕೂಲವಾಗಿದ್ದರೆ, ಅವನನ್ನು ಅನುಸರಿಸಿ ಇದ್ದರೆ, ಆ ಭಗವಂತ ಯಾವ ರೀತಿ ತಾನು ಮಾಡಿ ನೀವು ಹೀಗೆ ಮಾಡಬೇಕು ಅಂತ ತೋರಿಸಿದ್ದಾನೆ ಹಾಗೆ ಅನುಕರಣ ಮಾಡಿದರೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ತಾನು ಗುರುಕುಲದಲ್ಲಿ ಅಧ್ಯಯನ ಮಾಡಿದ, ನೀವು ಹೀಗೆ ಗುರುಕುಲದಲ್ಲಿ ಅಭ್ಯಾಸ ಮಾಡಿರಿ ಅಂತ ದೇವರು ತೋರಿಸಿಕೊಟ್ಟಿದ್ದಾನೆ. ನೀನು ಮಾಡಿದ್ದೀಯಲ್ಲ, ಬಹಳ ಸಂತೋಷ, ನೀನೇ ಮಾಡು, ನಿನಗಂತೂ ವಿದ್ಯೆ ಬಂತಲ್ಲ, ಸಾಕೇ ಸಾಕು ಅಂತ ಹೀಗೆ ಹೇಳೋದಲ್ಲ. ಯಾವುದನ್ನು ನಾವು ಮಾಡಬೇಕು ಅನ್ನುವುದಕ್ಕಾಗಿ ತಾನು ಮಾಡಿ ತೋರಿಸಿದ, ಅದರ ಅನುಕರಣ ಮಾಡಬೇಕು. ಯಾರು ಭಗವಂತನ ಭಕ್ತರು ಅವರಿಗೆ ಅನುಕೂಲರಾಗಿರಬೇಕು. ಆ ಭಗವಂತನ ಭಕ್ತರು ನಮ್ಮನ್ನು ಬೈದರೂ ಅಡ್ಡಿ ಇಲ್ಲ, ನಾವು ತಿದ್ದಿಕೊಳ್ಳಬೇಕೇ ಹೊರತು ಅವರ ಜೊತೆಗೆ ವಿರೋಧವನ್ನು ಮಾಡುವಂತಿಲ್ಲ, ಅವರಿಗೆ ಅನುಕೂಲರಾಗಿರಬೇಕು. ಏ ಬ್ರಾಹ್ಮಣಾನ್ ಮಯಿ ಧಿಯಾ ಕ್ಷಿಪತೋರ್ಚಯಂತಿ ತುಷ್ಯಧೃದ ಸ್ಮಿತಸುಧೋಕ್ಷಿತ ಪದ್ಮವಕ್ತ್ರಾ ವಾಣ್ಯಾನುರಾಗ ಕಲಯಾತ್ಮಜವದ್ಗೃಣಂತಹ ಸಂಬೋಧಯಂತ್ಯಹಮಿವಾಹಮುಪಾಕೃತಸ್ಥೈ ಅಂತ ಶ್ರೀಮದ್ಭಾಗವತದಲ್ಲಿ ಪರಮಾತ್ಮ ಹೇಳ್ತಾನೆ. ಯಾರು ದೊಡ್ಡವರು, ಜ್ಞಾನಿಗಳು, ಮಹಾನುಭಾವರು, ತಪಸ್ವಿಗಳು ನಾವು ಮಾಡಿದ ತಪ್ಪಿಗೆ ಬೈತಾರೆ, ತಿದ್ದಿ ಹೇಳ್ತಾರೆ, ಬಾಗಿ ಅದನ್ನು ಸ್ವೀಕರಿಸಿ ಅತ್ಯಂತ ಸಂತೋಷದಿಂದ ನನ್ನ ತಪ್ಪಿಗೆ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ ಅಂತ ನಗನಗತ ತಾನು ತಿದ್ದಿಕೊಂಡು ಅವರನ್ನು ಅನುಸರಣೆ ಮಾಡಿದರೆ ಅವರಿಗೆ ನಾನು ವಶನಾಗ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಅಹಮಿವಾಹಂ ಉಪಾಕೃತಸ್ಥೈ ಅಂತ, ವಶೀಕೃತ ಅಂತ ಅಂದರೆ ಅರ್ಥ ಮಾಡಿಕೊಳ್ಳಿ, ಭಗವಂತನ ಭಕ್ತರು, ಭಗವಂತನ ಜ್ಞಾನಿಗಳು, ಶಾಸ್ತ್ರೋಪದೇಶ ಮಾಡುವಂತಹ ಮಹಾನುಭಾವರು, ಹಿರಿಯರು ಯಾರಿದ್ದಾರೋ ಅಂಥವರಿಗೆ ಅನುಸರಿಸಿ ಇರಬೇಕು, ಅನುಕೂಲನಾಗಿರಬೇಕು. ದೇವರು ಯಾವುದನ್ನು ಮಾಡಿ ತೋರಿಸಿದ್ದಾನೆ ಅದರ ಅನುಕರಣ ಮಾಡಬೇಕು. ಯಾವ ತರಹದ ಕ್ರಮದಲ್ಲಿ ನಮ್ಮ ವರ್ತನೆ ಇರಬೇಕು ಆ ತರಹ ಅನುಲೋಮ ಅಂತಾರೆ, ಹಾಗೆ ವರ್ತನೆ ಇರಬೇಕು. ಇವೆಲ್ಲ ಅನುಸರಣ, ಅನುಲೋಮ, ಅನುಕರಣ, ಅನುಕೂಲ, ಹೀಗೆ ಭಗವಂತನ ವಿಷಯದಲ್ಲಿ ಎಲ್ಲದರೊಳಗೂ ಅನು 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 ಅಂತ ನಾವಾಗಿದ್ದರೆ ನಾವೇನಾಗ್ತೀವಿ? ಸಾನು. ಅನುಸಹಿತರಾದದ್ದರಿಂದ ಸಾನು. ನಾವು ಸಾನು ಆದರೆ ಆ ಭಗವಂತ ನಮ್ಮನ್ನು ಆಗ ಕರಿತಾನೆ. ಕ್ರೋಶ ಬಾ, ನನ್ನ ಹತ್ತಿರ ಬಾ ಅಂತ ಕರೆದು ಮುಕ್ತಿ ಕೊಡುವ ಪರಮಾತ್ಮ ಆದಿಕೇಶವ. ಆ ರೀತಿ ಭಗವಂತ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಎನ್ನುವ ಅರ್ಥದಲ್ಲಿ ಸಾನುಕ್ರೋಶ ಅಂತ. ನಾನು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಒಂದನ್ನು ಮಾಡೋದಿಲ್ಲ, ಪ್ರತಿಲೋಮ, ವಿರುದ್ಧವಾಗಿ ವರ್ತನೆ ಮಾಡ್ತೇನೆ, ಪ್ರತಿಕೂಲನಾಗಿರ್ತೇನೆ, ಯಾವುದನ್ನೂ ಅನುಕರಣೆ ಮಾಡೋದಿಲ್ಲ, ವಿರುದ್ಧಾಚರಣೆಯನ್ನು ಮಾಡ್ತೇನೆ ಅಂದರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ದಯೆ ಇದೆ ಎನ್ನುವುದಕ್ಕೋಸ್ಕರ ವಿರುದ್ಧವಾಗಿ ಮಾಡುವ ದುಷ್ಟ ಸಂಕಲ್ಪವನ್ನು ಮಾಡಿದರೆ ಪರಮಾತ್ಮ ದಯೆ ತೋರೋದಿಲ್ಲ, ಆಗ ನಿಷ್ಠುರನಾಗಿಯೇ ನಿಲ್ತಾನೆ. ಮಾಡಿದ ತಪ್ಪನ್ನು ಒಪ್ಪಿ ಪಶ್ಚಾತ್ತಾಪದಿಂದ ಕ್ಷಮೆ ಕೇಳಿದಾಗ ಮಾತ್ರ ದಯೆ ತೋರುವುದರಲ್ಲಿ ಹಿಂದೆ ಸರಿಯೋದಿಲ್ಲ. ಅಂತಹ ಸಾನುಕ್ರೋಶ, ದಯಾಸಾಗರನಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮಚಂದ್ರನ ಮಹಿಮೆಯನ್ನು ಈ ಒಂದು ಪುಟ್ಟ ಪದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ರಾಮನ ನಾಮದ ಮಹಿಮೆ ಹಾಗೂ ರಾಮನ ದಯೆ ಇವುಗಳನ್ನು ತಿಳಿದು ಆ ರಾಮನಾಮವನ್ನು ಭಕ್ತಿಯಿಂದ ನಾವು ಜಪಿಸಬೇಕು. ಇವತ್ತು ಸತ್ಯವರತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇನ್ನೊಂದು ರೀತಿಯಲ್ಲಿ ಬಹಳ ವಿಸ್ತೃತವಾದಂತಹ ಸ್ತೋತ್ರ, ಕೇವಲ 1-2-3 ಶ್ಲೋಕಗಳನ್ನು ಮಾತ್ರ ಈ 3 ದಿನದಲ್ಲಿ ತಿಳಿದು ಅವರ ಸ್ಮರಣೆಯನ್ನು ಸ್ವಲ್ಪ ಮಾಡಿದರೂ ಕೂಡ ನಮಗೆ ಅನುಗ್ರಹವನ್ನು ವಿಶೇಷವಾಗಿ ಮಾಡುತ್ತಾರೆ ಎನ್ನುವ ದೃಷ್ಟಿಯಲ್ಲಿ ಮಾಡಿದ್ದು. ಅಜರಾಜಸಿ ಯತ್ಪುತ್ರಃ
ಲಬ್ಧರಾಮಾದಿಕ ಸುಖಂ ಲಘ್ವಂತರೇತಿ ಯುವತಿ ಪಾದುಕೆ ಶಾಂತಿಮತಿ ಅಹೋ ಅಂತ ಸ್ತೋತ್ರ ಮಾಡ್ತಾರೆ. ಆ ಪಾದುಕೆಯನ್ನಂತಾರೆ ನೀನು ಅಜರಾಜ ಅಂತ. ಅಜರಾಜಸಿ, ಅಜರಾಜಸಿ ಅಂದರೆ ಅಜರಾಜನಂತೆ ಇದ್ದಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಜರಾಜ ಯಾರು? ರಾಮನ ಅಜ್ಜ. ಪ್ರಾಯ ಆವತ್ತಿನಿಂದ ಅಜ್ಜ ಅನ್ನೋ ಶಬ್ದ ಬಂತೋ ಏನೋ. ರಾಮನ ಅಪ್ಪ ದಶರಥ, ಅವನಪ್ಪ ಅಜ, ಅಜ ಅಜ ಹೋಗಿ ಅಜ್ಜ ಆಯಿತು. ಯಾಕಂದರೆ ರಾಮನೇ ಅವನನ್ನು ಅಜ್ಜ ಅಂತ ಕರೆದ ಮೇಲೆ ಮುಂದಿನವರೆಲ್ಲರೂ ತಮ್ಮ ತಮ್ಮ ಅಜ್ಜಂದ್ರನ್ನ ಅಜ್ಜ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅವನು ಅಜ. ಅಷ್ಟು ಮಾತ್ರ ಅಲ್ಲ, ಜಗತ್ತಿಗೇನೆ ಪಿತಾಮಹ ಅಂತ ಪ್ರಸಿದ್ಧರಾದವರು ಬ್ರಹ್ಮದೇವರು. ಬ್ರಹ್ಮದೇವರನ್ನ ಪಿತಾಮಹ ಅಂತಾರೆ. ಆ ಬ್ರಹ್ಮದೇವರ ಹೆಸರು ಅಜ. ಹೀಗಾಗಿ ಅದು ಅಜ್ಜ ಅಂತ ಎಲ್ಲ ಕಡೆಗೆ ಪ್ರಸಿದ್ಧ ಆಗಿದೆ. ಮೂಲತಃ ಅದು ಬ್ರಹ್ಮದೇವರು. ಅಜ ಬ್ರಹ್ಮದೇವರು ಪಿತಾಮಹ. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಪಿತಾಮಹರನ್ನು ಅಜ ಅಜ ಅಂತ ಕರೆಯೋದ್ರ ಬದಲು ಅಜ್ಜ ಅಜ್ಜ ಅಂತ ಕರೆದಿದ್ದಾರೆ ಅಂತ ಅನ್ನಿಸ್ತದೆ. ಅದು ಬೇರೆ ಭಾಷೆಯ ವಿಷಯ. ಈಗ ಭಗವಂತನನ್ನು ದಶರಥ ಪಡೆದ. ಶ್ರೀರಾಮಚಂದ್ರ ದಶರಥನಲ್ಲಿ ಅವತಾರ ಮಾಡಿದ. ದಶರಥನಲ್ಲಿ ಶ್ರೀರಾಮಚಂದ್ರ ಅವತಾರ ಮಾಡಿದ. ದಶರಥ ಅಜರಾಜನಿಂದ ಅವತಾರ ಮಾಡಿದ. ಹಾಗಾಗಿ ಸತ್ಯವರ ತೀರ್ಥರೇ ತಾವು ಹೇಗಿದ್ದೀರಿ ಅಂದರೆ, ತಮ್ಮ ಪಾದುಕೆ ಅಂದರೆ ತಾವು ಅಂತ ತಾತ್ಪರ್ಯ. ತಾವು ಹೇಗಿದ್ದೀರಿ ಅಂದರೆ ಅಜರಾಜನಂತೆ ಇದ್ದೀರಿ ಅಂತ. ಯಾಕೆ ಅಂದರೆ ನಿಮ್ಮ ಮಗ ಅಂದರೆ ಯಾರು? ನಾನು. ಸತ್ಯವರರ ಶಿಷ್ಯರು ಅಂದರೆ ಸತ್ಯಧರ್ಮ ತೀರ್ಥರು. ಸತ್ಯವರರ ಶಿಷ್ಯರೇ ಸತ್ಯಧರ್ಮ ತೀರ್ಥರು. ಅಂದರೆ ನೀವು ಅಜರಾಜ ಇದ್ದ ಹಾಗೆ, ನಾನು ದಶರಥ ಇದ್ದ ಹಾಗೆ. ದಶರಥನಿಗೆ ಅವತ್ತು ರಾಮ ಸಿಕ್ಕ ಮಗನಾಗಿ ನಿಮ್ಮ ಅನುಗ್ರಹದಿಂದ ರಾಮದೇವರು ಕೆಲವು ದಿನ ಕಾಣೆಯಾದಾಗ ದುಷ್ಟರ ದುಷ್ಕೃತ್ಯದಿಂದ ನಿಮ್ಮ ಅನುಗ್ರಹದಿಂದ ನಾನು ಹುಡುಕಿದಾಗ ನನ್ನ ಕೈಗೆ ಶ್ರೀರಾಮಚಂದ್ರ ಮೂಲರಾಮ ಸಿಕ್ಕ. ಹಾಗಾಗಿ ರಾಮನನ್ನು ಪಡೆದವ ದಶರಥ ನಿಮ್ಮ ಅನುಗ್ರಹದಿಂದ. ಶ್ರೀಮದಾಚಾರ್ಯರ ಎಲ್ಲ ಮಹಾಗುರುಗಳ ಅನುಗ್ರಹ, ರಾಮದೇವರ ಅನುಗ್ರಹದಿಂದ ಆ ರಾಮದೇವರು ಮೂಲರಾಮದೇವರು ನನಗೆ ಪರಮಾನುಗ್ರಹಪೂರ್ವಕವಾಗಿ ಸಾನುಕ್ರೋಶಃ ಪರಮ ದಯೆಯಿಂದ ದರ್ಶನವನ್ನು ಕೊಟ್ಟರು. ಹಾಗಾಗಿ ನಾನು ದಶರಥನಾದರೆ ನಮ್ಮಪ್ಪ ಸತ್ಯವರ ಕರಕಮಲ ಸಂಜಾತ ಅಂತ ತಾನೇ ಕರೆಯೋದು. ಅವರ ಕರಕಮಲದಿಂದ ಹುಟ್ಟಿದವರು ಅಂದರೆ ನೀವು ಅಪ್ಪ ಆದ್ರಿ. ರಾಮ ನನಗೆ ಸಿಕ್ಕಿದ್ದಕ್ಕೆ ನಾನು ದಶರಥನಾದರೆ ನಮ್ಮನ್ನು ಈ ಪೀಠದ ಮೇಲೆ ಕೂಡಿಸಿದಂತಹ ನೀವು ಅಜರಾಜನಂತೆ ಇದ್ದೀರಿ ಅಂತ ಅಜರಾಜಸಿ ಅಂತ ಸತ್ಯಧರ್ಮ ತೀರ್ಥರು ಸತ್ಯವರ ತೀರ್ಥರಿಗೆ ಅಂತಾರೆ. ಯತ್ಪುತ್ರೋ ಲಬ್ಧ ರಾಮಾದಿಕ ಸುಖಂ. ಏನು ಕಷ್ಟ ಇಲ್ಲದೆ ಪ್ರಾತಃ ಕಾಲದಲ್ಲಿ ನಾಮಗುಂಡಲು ಅಂತ ಆಂಧ್ರದಲ್ಲಿರುವಂತಹ ಒಂದು ಹಳ್ಳಿ, ಅಲ್ಲಿ ಸತ್ಯವರ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದರು. ಅಲ್ಲಿಯೇ ಅವರು ಉಪವಾಸ ತಪಸ್ಸು ಮಾಡ್ತಾ ಇದ್ದಾರೆ. ಸತ್ಯಧರ್ಮ ತೀರ್ಥರು ಪ್ರಾತಃ ಕಾಲದಲ್ಲಿ ಸ್ನಾನಾನ್ಹಿಕಾದಿಗಳನ್ನು ಮಾಡಿಕೊಂಡು ಬರಬೇಕು ಅಂತ ಸರೋವರಕ್ಕೆ ಬರ್ತಾರೆ. ಇವತ್ತಿಗೂ ಆ ಸರೋವರ ಇದೆ. ಆ ಸರೋವರಕ್ಕೆ ಬಂದರೆ ಅಲ್ಲಿ ಈ ದೇವರ ಪೆಟ್ಟಿಗೆ ಇದ್ದದ್ದು ಅವರಿಗೆ ಕಂಡಿದೆ. ಕೂಡಲೇ ಸತ್ಯವರ ತೀರ್ಥರಿಗೆ ಹೇಳಿದರೆ ಅವರಿಗೆ ಓಡಾಡುವ ಶಕ್ತಿಯೂ ಅಷ್ಟೊತ್ತಿಗೆ ಇರಲಿಲ್ಲ. ನಿರಂತರ ಉಪವಾಸ, ಅಂತಹ ದೀರ್ಘ ಉಪವಾಸದಲ್ಲಿದ್ದಾಗಲೂ ಒಳ್ಳೆ ವೈಭವದಿಂದ ಪಲ್ಲಕ್ಕಿಯಲ್ಲಿ ವಾದ್ಯವೈಭವಪೂರ್ವಕವಾಗಿ ಮುಂದೆ ದೇವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾರೆ ಎನ್ನುವಂತಹ ಕಥೆ ಇದೆ. ಅದನ್ನು ಸ್ವತಃ ಘಟನೆಯನ್ನು ಪ್ರತ್ಯಕ್ಷವಾಗಿ ಕಂಡ ಸತ್ಯಧರ್ಮ ತೀರ್ಥರೇ ಈ ಗ್ರಂಥದಲ್ಲಿ ಅದನ್ನು ಉಲ್ಲೇಖ ಮಾಡುತ್ತಾರೆ. ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದಂತಹ ಗುರುಗಳ ಮಹಿಮೆ, ದೇವರ ಮಹಿಮೆ ಇದು ಅಂತ ಸತ್ಯಧರ್ಮ ತೀರ್ಥರು ವರ್ಣನೆ ಮಾಡ್ತಾರೆ. ಅಜರಾಜಸಿ ಯತ್ಪುತ್ರೋ ಲಬ್ಧ ರಾಮಾದಿಕ ಸುಖಂ ಲಘ್ವಂತರೇತಿ ಯುವತಿ ಪಾದುಕೆ ಶಾಂತಿಮತ್ಯಹೋ. ಸ್ವಲ್ಪ ಸಾಹಿತ್ಯವನ್ನು ಸತ್ಯಧರ್ಮರು ಸೇರಿಸ್ತಾರೆ. ಸಾಮಾನ್ಯವಾಗಿ ಪಾದುಕ, ಗುರುಗಳ ಪಾದುಕೆಯ ವರ್ಣನೆ. ಪಾದುಕ ಅನ್ನುವುದು ಸ್ತ್ರೀಲಿಂಗ, ಹಾಗಾಗಿ ಒಂದು ಸ್ತ್ರೀ ಇದ್ದಂತೆ, ಯುವತಿ ಇದ್ದಂತೆ ಅಂತ. ಯದ್ಯಪಿ ಸತ್ಯವರ ತೀರ್ಥರು ವೃದ್ಧರಾಗಿದ್ದರು.
ಹಾಗಾಗಿ ಅವರು ವೃದ್ಧರಾಗಿದ್ದಾರೆ ಅಂತನ್ನುವುದಾಗಿದ್ದರೂ ಅವರ ಶಕ್ತಿ, ಅವರ ಉತ್ಸಾಹ ಒಳ್ಳೆ ಯುವಕರಂತೆ ಉತ್ಸಾಹ. ಪಾದುಕೆ ಸ್ತ್ರೀಲಿಂಗ ಅಂತಿಟ್ಟುಕೊಂಡು ಯುವತಿಯಂತೆ ಉತ್ಸಾಹ ಇರುವುದರಿಂದ ಯುವತಿ ಅಂತ ವರ್ಣನೆ ಮಾಡ್ತಾರೆ. ಯುವತಿಯ ಲಕ್ಷಣಗಳೇನು ಅಂದರೆ ಲಘ್ವಂತರ. ಹಾಗಾಗಿ ತನು ಮಧ್ಯ ಅಂತ, ಮಧ್ಯಭಾಗ ಸೂಕ್ಷ್ಮವಾಗಿರಬೇಕು, ತೆಳ್ಳಗೆ ಇರಬೇಕು ಅಂತ. ಪಾದುಕೆ ಹೇಗಿರ್ತದೆ ಅಂದರೆ ಮುಂದೆ ದೊಡ್ಡದಾಗಿರ್ತದೆ, ಹಿಂದೆ ಮಧ್ಯದಲ್ಲಿ ಸ್ವಲ್ಪ ಚಿಕ್ಕದಾಗಿರ್ತದೆ. ಹಾಗೆ ಆ ರೀತಿ ಅನುದರ ಕನ್ಯಾ ಅಂತ ಆ ತರಹ ನಿಮ್ಮ ಪಾದುಕೆ ಇದೆ ಅಂತ ವರ್ಣನೆ ಮಾಡ್ತಾರೆ. ಲಘ್ವಂತರೇತಿ ಯುವತಿ ಪಾದುಕೆ. ಸಾಮಾನ್ಯವಾಗಿ ಯುವತಿಗಳು ಅಂದರೆ ಆ ಸಂದರ್ಭದಲ್ಲಿ ಗರ್ಭೇಶ್ವರತ್ವಂ, ಅಭಿನವ ಯೌವನತ್ವಂ, ಅಪ್ರತಿಮರೂಪತ್ವಂ, ಅಮಾನುಷ ಶಕ್ತಿತ್ವಂಚೇತಿ ಮಹತೀಯಂಖಲ್ವನರ್ಥ ಪರಂಪರಾ ಸರ್ವ ಅಂತ ಬಾಣಭಟ್ಟ ಹೇಳ್ತಾನೆ. ಯೌವನ ಅಂದರೆ ಇದು ಎಲ್ಲ ಅಹಂಕಾರಗಳ ತಾಣ. ಹಾಗಾಗಿ ಯುವಕರೋ ಯುವತಿಯರೋ ಅಂದರೆ ಭಾರೀ ಅಹಂಕಾರದಿಂದ ಮೆರೀತಾ ಇರ್ತಾರೆ. ಸತ್ಕಾರ್ಯಗಳನ್ನು ಮಾಡುವ ಉತ್ಸಾಹ ಅನ್ನುವ ದೃಷ್ಟಿಯಲ್ಲಿ ನೋಡಿದರೆ ನೀವು ಯುವಕರಿದ್ದ ಹಾಗೆ ಇದ್ದೀರಿ. ಆದರೆ ಶಾಂತಿಮತಿ, ಅಹಂಕಾರ ಮಾತ್ರ ಇಲ್ಲ, ಅತ್ಯಂತ ಸಮಾಧಾನದಿಂದ ಬಂದ ಭಕ್ತರಿಗೆಲ್ಲ ಅನುಗ್ರಹ ಮಾಡುವಂತಹ ಸ್ವಭಾವ ನಿಮ್ಮಲ್ಲಿದೆ. ಆದ್ದರಿಂದ ಆಶ್ಚರ್ಯವಾಗ್ತದೆ, ಇಂಥ ತಾರುಣ್ಯದೊಳಗೂ ಅಹಂಕಾರ ಇಲ್ಲ, ಶಾಂತಿ ಇದೆ ನಿಮ್ಮಲ್ಲಿ, ಇಂಥ ಶಾಂತಿಮತಿ ಅಹೋ ಅಂತ ಸತ್ಯಧರ್ಮರು ವರ್ಣನೆ ಮಾಡ್ತಾರೆ. ಇಷ್ಟೇ ವರ್ಣನೆ ಮಾಡಿದರೆ ಅವರು ಸತ್ಯಧರ್ಮರು ಹೇಗಾಗ್ತಾರೆ? ಅವರಂತಾರೆ ಅಜರಾಜಸಿ ಯತ್ಪುತ್ರೋ ಅಂತ. ಅಜರಾಜಸಿ ಅಂದರೆ ಅಜರಾಜನ ಹಾಗೆ ಇದ್ದಿ, ಯಾಕೆ ನೀನು ಅಜ, ನಾನು ದಶರಥ, ರಾಮ ಸಿಕ್ಕ ಅಂತ ಕಥೆ ಹೇಳಿದರೆ ಇನ್ನೊಂದು ಅರ್ಥ ಅಜರಾಜಸಿ. ರಾಜಸಿ ಅನ್ನುವ ಪದದೊಳಗೆ ಅಜ ಜ ತೆಗೆದು ಬಿಡ್ರಿ ಅಂತಾರೆ. ಅಜರಾಜ ಅಲ್ಲ, ರಾಜಸಿ ಎಂಬ ಪದದೊಳಗಿನ ಅ ತೆಗೆದ ಜ ತೆಗೆದರೆ ಅಜ. ಜ ಇಲ್ಲದ ರಾಜಸಿ ಅಂದರೆ ರಾಸಿ ಅಂತ ಅರ್ಥ. ರಾಜಸಿ ತಲೆಯಲ್ಲಿ ಬಂತ? ಬೋರ್ಡ್ ಇದೆ ಅಂತ ತಿಳ್ಕೊಳ್ಳಿ, ಕಣ್ಮುಂದೆ ಇಲ್ಲ. ರಾಜಸಿ ನಡುವಿನ ಜ ತೆಗೆದರೆ ರಾಸಿ. ಸಂಸ್ಕೃತದಲ್ಲಿ ರಾಸಿ ಅಂದರೆ ಕೊಡುತ್ತಿ ಅಂತ ಅರ್ಥ. ದದಾಸಿ ಕೊಡ್ತಾ ಇದ್ದೀರಿ ನೀವು. ಏನು ಕೊಡ್ತಾ ಇದ್ದೀರಿ? ಸುಖಂ ಅಂತದೆ ಮುಂದೆ. ಅಜರಾಜಸಿ ಯತ್ಪುತ್ರ ಲಬ್ಧ ರಾಮಾದಿಕ ಸುಖಂ. ಸುಖಂ ರಾಸಿ, ನಿಮ್ಮ ಸೇವೆ ಮಾಡಿದವರಿಗೆ, ಪಾದುಕೆ ಸೇವೆ ಮಾಡಿದವರಿಗೆ ಸುಖವನ್ನು ಕೊಡ್ತೀರಿ ಎನ್ನುವ ಅರ್ಥ. ಅಜರಾಜನಂತೆ ಇದ್ದೀರಿ ಅಂತ ಒಂದು ಅರ್ಥವಾದರೆ ಸುಖಂ ರಾಸಿ ಅಂತ ಅರ್ಥ. ಅಜರಾಜಸಿ. ಇನ್ನೊಂದು ಲಘ್ವಂತರೇತಿ ಅಂತ. ಲಘ್ವಂತರೇತಿ ಅಂದರೆ ಹೊಟ್ಟೆ ಭಾಗ ಮಧ್ಯಭಾಗ ಚಿಕ್ಕದಾಗಿದೆ, ಪಾದುಕೆ ಹೀಗಿರುತ್ತೆ ಅಂತ ವರ್ಣನೆ. ಆದರೆ ಅಷ್ಟಲ್ಲ ಅವರು ಹೇಳೋದು. ಲಘ್ವಂತರೇತಿ ಅಂದರೆ ಈಗ ರಾಜಸಿ ಎನ್ನುವ ಕಡೆಗೆ ಮಧ್ಯದಲ್ಲಿ ಏನು ತೆಗೆದಿದ್ದೀರಾ? ಜ. ಏನು ಉಳಿದಿದೆ? ರಾಸಿ. ರಾ ಏನಿದು? ದೀರ್ಘ. ಲಘ್ವಂತರೇತಿ, ಆ ಮಧ್ಯದಲ್ಲಿರುವ ದೀರ್ಘವನ್ನು ಲಘು ಮಾಡಿ ಅಂತಾರೆ. ರಾಸಿ ಅಲ್ಲ, ರಸಿ ಅಂತ. ಇದು ಭಾರಿ ಸಮಸ್ಯೆ ಆಯಿತು. ರಾಸಿ ಅಂದರೆ ಸ್ವಲ್ಪ ಸಂಸ್ಕೃತ ಗೊತ್ತಿದ್ದವರಿಗೆ ರಾಸಿ ಅಂದರೆ ಕೊಡುತ್ತಿ ಅಂತ ಅರ್ಥ. ನೀವು ಸುಖವನ್ನು ಕೊಡ್ತೀರಿ ಎನ್ನುವ ಅರ್ಥ ಗೊತ್ತಾ? ಈ ರಸಿ ಅಂದ್ರೇನು? ಭಾರಿ ರಸಕಸಿ ಆಗತ್ತೆ ಪಂಡಿತರಲ್ಲಿ ಈ ಶಬ್ದ ಬಂದರೆ. ಏನು ರಸಿ? ರಸಿ ಅಂದ್ರೇನು? ರಸ ಇದ್ದದ್ದು ಅಂತ ಅರ್ಥ ಏನು? ರಸಗುಲ್ಲ ಅಂತ ಅರ್ಥ ಏನು? ಏನು ಅರ್ಥ? ಅದಕ್ಕೆ ಸತ್ಯಧರ್ಮರಂತಾರೆ ರ ಅಂದರೆ ರಗಣ, ರಸಿ ಅಂದರೆ ರಗಣವದ ಆಚರಸಿ ಅಂತ ಅರ್ಥ. ರಗಣವದ ಆಚರಸಿ ಅಂದರೆ ಅರ್ಥ ಏನು ಅಂದರೆ, ರಗಣ ಅಂದರೆ ಗುರು, ಲಘು, ಗುರು ಇದ್ದರೆ ಅದು ರಗಣ. ಛಂದಶಾಸ್ತ್ರದಲ್ಲಿ ಗುರು, ಲಘು, ಗುರು ಇದ್ದರೆ ರಗಣ. ಹಾಗಾಗಿ ಈ ಪಾದುಕೆ ಹೇಗಿದೆ? ಮತ್ತು ಅದೇ ಅರ್ಥಕ್ಕೆ ಬಂತು. ಲಘ್ವಂತರೇತಿ, ಮಧ್ಯಭಾಗದಲ್ಲಿ ಗುರು ಮೇಲೆ, ಲಘು ಮಧ್ಯದಲ್ಲಿ, ಮತ್ತೆ ಹಿಂದೆ ಗುರು. ಗುರು, ಲಘು, ಗುರು. ಆದ್ದರಿಂದ ಲಘ್ವಂತರೇತಿ, ರಾಸಿ ಅನ್ನೋ ಕಡೆಗೆ ಲಘು ಮಾಡಿ ರಸಿ ಮಾಡಿದರೆ ರಸಕಸಿ ಏನಿಲ್ಲ, ರಗಣದಂತೆ ಇದ್ದೀರಿ ಅಂತ. ಗುರು, ಲಘು, ಗುರು ಆ ಅರ್ಥದಲ್ಲಿ ರಸಿ ಅಂತ ಕರೆದರು.
ಹೌದು, ಶಾಂತಿಮತಿ ಅಹೋ ಅನ್ನೋದಕ್ಕೇನು ಸ್ವಾರಸ್ಯ ಅಂದರೆ, ರಗಣದ ವರ್ಣನೆಯನ್ನು ಮಾಡುವಾಗ ಛಂದಶಾಸ್ತ್ರದಲ್ಲಿ ರಹ ಅಗ್ನಿಹಿ ಅಂತ ಹೇಳಿದ್ದಾರೆ. ರಗಣ ಇದು ಅಗ್ನಿ ಸದೃಶ, ಅತ್ಯಂತ ಉಗ್ರವಾದ ಗಣ. ಅದು ನೋಡಿದರೆ ರಸಿ ರಗಣದ ಹಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಅಗ್ನಿಯಂತೆ ಉಗ್ರತೆ ಇಲ್ಲ, ಅತ್ಯಂತ ಸೌಮ್ಯರಾಗಿದ್ದೀರಿ. ಶಾಂತಿಮತಿ ಅಹೋ, ಅತೀ ಸೌಮ್ಯ ಸ್ವರೂಪರಾದದ್ದರಿಂದ ಅದು ಅದ್ಭುತವಾದಂತಹ. ಸತ್ಯಧರ್ಮ ತೀರ್ಥರ ಅಭಿಪ್ರಾಯ ಹೀಗೂ ಇರಬಹುದು. ರ ಅನ್ನುವುದಕ್ಕೆ ರಸಿ ಅಂದ್ರೇನು, ರವದ ಆಚರಸಿ, ರಗಣದಂತೆ ಇದ್ದಿ ಅಂತ ಇಷ್ಟೇ ಅರ್ಥ ಅಲ್ಲ. ರ ಅನ್ನುವ ಶಬ್ದಕ್ಕೇನರ್ಥ ಅಂದರೆ ರಶ್ಚ ರಾಮೇ ಅನಿಲೆ ಅಂತ ಏಕಾಕ್ಷರ ಕೋಶ ಇದೆ. ರಸಿ ಅಂದರೆ ರಾಮನಂತೆ ಇದ್ದೀರಿ. ರಾಮ ಹೇಗೆ ಸಾನುಕ್ರೋಶ ಪರಮ ದಯಾಸಾಗರನಾಗಿದ್ದ, ನೀವು ಹಾಗೆ ದಯಾಸಾಗರರಾಗಿದ್ದೀರಿ. ಅವನಷ್ಟಲ್ಲ, ಅವನ ಅನುಗ್ರಹದಿಂದ ಇದು ಅಧಿಕೋಪಮ ಅಂತಾರೆ. ರಾಮೋ ದಾಶರಥಿರಿಯಥ ಅಂತ. ರಾಮನಂತೆ ನೀವು ದಯಾಸಾಗರರಾದದ್ದರಿಂದ, ಗುಣವಂತರಾದದ್ದರಿಂದ ರಸಿ ರಾಮನಂತೆ ಇದ್ದೀರಿ. ವಾಯುದೇವರಂತೆ ಅವರ ಪೀಠದಲ್ಲಿ ಕುಳಿತು, ವಾಯುದೇವರಂತೆ ಅವರ ಅನುಗ್ರಹದಿಂದ ಯಥೋಚಿತವಾದ ಪಾಠ ಪ್ರವಚನಾದಿಗಳನ್ನು ಮಾಡ್ತೀರಾದ್ದರಿಂದ ರ ಅಂದರೆ ವಾಯುದೇವರು, ರ ಅಂದರೆ ರಾಮ, ರಸಿ ಅಂದರೆ ವಾಯುದೇವರಂತೆ ರಾಮನಂತೆ ಆ ಪೀಠದಲ್ಲಿ ಕುಳಿತು ಸೇವೆಯನ್ನು ಮಾಡ್ತಾ ಇದ್ದೀರಿ ಎನ್ನುವ ಅರ್ಥದಲ್ಲಿಯೂ ಲಘ್ವಂತರೇತಿ, ರಾಸಿ ಎನ್ನುವುದನ್ನು ರಸಿ ಮಾಡಿಕೊಂಡು ಪರಮಾತ್ಮನಂತೆ ಶ್ರೀಮದ್ ಆಚಾರ್ಯರಂತೆ ಕಂಗೊಳಿಸುವವರು ಎನ್ನುವ ಅಭಿಪ್ರಾಯವು ಸತ್ಯಧರ್ಮತೀರ್ಥರ ಮಾತಿನಿಂದ ನಾವು ತಿಳಿಯಬಹುದು. ಈ ರೀತಿಯಾಗಿ ಅಜರಾಜಸಿ ಯತ್ಪುತ್ರ ಲಬ್ಧರಾಮಾದಿಕ ಸುಖಂ ಲಘ್ವಂತರೇತಿ ಯುವತಿ ಪಾದುಕೆ ಶಾಂತಿಮತಿ ಅಹೋ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅಂತಹ ಮಹಾ ತಪಸ್ವಿಗಳಾದ ಅನೇಕ ಯತಿಗಳಿಂದಲೂ ದಾಸರಿಂದಲೂ ಸ್ತುತ್ಯರಾದವರು. ಜಗನ್ನಾಥದಾಸರು ದಿಕ್ಪಾಲಕರಂತ ಇದ್ದೀರಿ ಅಂತ, ಒಬ್ಬೊಬ್ಬ ದಿಕ್ಪಾಲಕರಲ್ಲಿರುವ ಗುಣಗಳು ನಿಮ್ಮಲ್ಲಿವೆ ಅಂತ ಬಹಳ ಸುಂದರವಾದ ಪದ್ಯವನ್ನು ಸತ್ಯವರ ತೀರ್ಥರ ಮೇಲೆ ಮಾಡಿದ್ದಾರೆ. ಮೋಹನದಾಸರು ಅವರ ಮೇಲೆ ವಿಶೇಷವಾದಂತಹ ಪದ್ಯವನ್ನು ಮಾಡಿದ್ದಾರೆ. ಅಂತಹ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು, ಅವರ ಅನುಗ್ರಹ ಎಲ್ಲರ ಮೇಲೆ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ.